A very happy evening, friends. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? How was your day? It went well? Okay. So we are going to start with our English class and it's going to be the first session for the year. Okay, you are going to enjoy and I hope you will interact well throughout the sessions. I hope so. Okay? ಮಾಡ್ತೀರಾ ಎಲ್ಲರೂ? ಇಂಟ್ರಾಕ್ಟ್ ಮಾಡ್ತೀರಾ? ಅದಿದ್ರೆ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರತ್ತೆ. ಓಕೆ ಫೈನ್. ನಾವು ಯಾವುದೇ ಒಂದು ಕ್ಲಾಸನ್ನ ಶುರು ಮಾಡೋಕ್ ಮುಂಚೆ ಒಂದು ಮೋಟಿವೇಶನ್ ಕೋಟ್ ನೋಡ್ತೀವಲ್ವಾ? ಸೊ ಇವತ್ತು ಹಾಗೆ ನಾವು ಒಂದು ಮೋಟಿವೇಶನ್ ಕೋಟ್ ಇಂದಾನೇ ಶುರು ಮಾಡೋಣ. ವಿ ಆರ್ ಗೋಯಿಂಗ್ ಟು ಸಿ ಬ್ಯೂಟಿಫುಲ್ ಕೋಟ್. A story as well has been included over here. ಒಂದು ಸಣ್ಣ ಪುಟ್ಟ ಕಥೆನೂ ಇದಲ್ಲಿದೆ, ನೋಡೋಣ. ಒಂದ್ ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ನಾವು ಏನೆಲ್ಲ ನೋಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ ಒಂದಾದ್ಮೇಲೆ. ಓಕೆ, ನನ್ನ ಸ್ಕ್ರೀನ್ ವಿಸಿಬಲ್ ಆಗಿದೆಯಾ? Is my screen visible to everyone? Okay. I hope it is visible to everyone. So, what is the motivation story over here? The determined ant. ಛಲದ ಇರುವೆ. ಏನ್ ಕಥೆಯಪ್ಪ ಇದು? ಇರುವೆயின் ಕಥೆ ಏನು? A small ant tried to carry a grain of wheat up a wall. ಒಂದು ಚಿಕ್ಕ ಇರುವೆ ಗೋಧಿ ಕಾಳನ್ನು ತರಲು ಪ್ರಯತ್ನಿಸಿತ್ತು. It slipped 9 times, but on the 10th try, it succeeded. 9 ಸತಿ ಅದು ಹತ್ತಕ್ ಪ್ರಯತ್ನ ಮಾಡ್ತಂತೆ. ಆದ್ರೆ ಒಂದೊಂದ್ ಸತಿನೂ ಹತ್ತುವಾಗ ಕೆಳಗಡೆ ಬಿದ್ದೋಯ್ತು. ಯಾಕಂದ್ರೆ ಅದನ್ ಬೆನ್ ಮೇಲೆ ಎಷ್ಟು ದೊಡ್ಡಾಗಿರೋ ಆ ವೀಟ್ ಗ್ರೀನ್ ಅದನ್ ಬೇರೆ ತಗೊಂಡು ತಾನೇ ಅದು ಹತ್ತಾ ಇದೆ. ಸಾಧ್ಯನಾ? ಇವಾಗ ನೀವೆಲ್ಲ ಸ್ಕೂಲ್ಗೆ ಹೋಗ್ತೀರಾ, ಬೆನ್ ಮೇಲೆ ಎಷ್ಟು ದೊಡ್ಡ ಬ್ಯಾಗ್ ನ ಹಾಕೊಂಡು ಹೋಗ್ತೀರಲ್ವಾ? ಎಷ್ಟೋ ಬುಕ್ಸ್ ಗಳೆಲ್ಲ ಇರತ್ತೆ, ಸ್ವಲ್ಪ ಕಷ್ಟವಾಗಿ ಅನ್ಸತ್ತಲ್ಲ. ಆದ್ರೆ ಈ ಇರುವೆಗೆ ಅದು ಇನ್ನೂನೇ ಕಷ್ಟ ಅಲ್ವಾ? ಅದು ಇರೋದೇ ಇಷ್ಟು, ಅದ್ರ ಬೆನ್ ಮೇಲೆ ಒಂದು ಗ್ರೀನ್ ಇಟ್ರೆ ಅದು ಹೇಗಿರತ್ತೆ? ಸಾಧ್ಯನಾ ಹತ್ತಕ್ಕೆ? ಆದ್ರೆ ಅದಕ್ಕೆ ಚೆನ್ನಾಗಿತ್ತು, ನಾನು ಮುಗಿಸ್ಬಿಡ್ಬೇಕು, ನಾನು ಹೇಗಾದ್ರೂ ಹತ್ಬಿಡ್ಬೇಕು ಅನ್ನೋ ಥಾಟ್ ಇತ್ತು. ಆ ಕಾರಣಕ್ಕೋಸ್ಕರನೋ ಏನೋ 10ನೇ ಸತಿ ಅದು ಪ್ರಯತ್ನ ಮಾಡುವಾಗ ಇಟ್ ಸಕ್ಸೀಡೆಡ್. ಇದರಿಂದ ನನ್ಗೇನ್ ಗೊತ್ತಾಗತ್ತೆ ಮ್ಯಾಮ್? ನನ್ಗೂ ಇದಕ್ಕೂ ಏನ್ ಮ್ಯಾಮ್ ಸಂಬಂಧ? ಹೌ ದಿಸ್ ರಿಲೇಟ್ಸ್ ಟು ಯು? ಜಸ್ಟ್ ಲೈಕ್ ದ ಆಂಡ್ ಲರ್ನಿಂಗ್ ಇಂಗ್ಲಿಷ್ ಟೇಕ್ಸ್ ಪ್ರಾಕ್ಟಿಸ್. ಇಂಗ್ಲಿಷು ಹಾಗೇನೆ, ಎಲ್ಲರಿಗೂ ಒಂದೇ ದಿನದಲ್ಲಿ ಬಂದ್ಬಿಡಲ್ಲ. ಪ್ರಯತ್ನ ಹಾಕ್ಬೇಕು, ನಾವು ದಿನಾ ಪ್ರಾಕ್ಟೀಸ್ ಮಾಡ್ಬೇಕು, ಒಂದ್ ಹೊಸ ವರ್ಡ್ ದಿನಾಗ್ಲೂ ನಾವು ತಿಳ್ಕೊಬೇಕು. ಹಾಗಿತ್ತು ಅಂದ್ರೆ ನಾವು ಈ ತರ ಈ ಆಂಟಲ್ ಇದ್ದೋ ಆ ಛಲ, ಆ ಇರುವೆಯಲ್ಲಿ ಇದ್ದೋ ಛಲ ನಮ್ಮಲ್ಲೂ ಇತ್ತಂದ್ರೆ ನಾವು ಈ ಇಂಗ್ಲಿಷ್ ನ ಸರಳವಾಗಿ ಮಾತಾಡ್ಬಹುದು. ಆಲ್ರೆಡಿ ನೀವು ತುಂಬಾ ಚೆನ್ನಾಗೇ ಮಾತಾಡ್ತಿದ್ದೀರಾ, ಇದು ಇನ್ನೂ ನಿಮ್ಗೆ ಸಹಾಯ ಮಾಡತ್ತೆ. ಡೋಂಟ್ ಬಿ ಅಫ್ರೇಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಎವ್ರಿ ಅಟೆಂಪ್ಟ್ ಬ್ರಿಂಗ್ಸ್ ಯು ಕ್ಲೋಸರ್ ಟು ಸ್ಪೀಕಿಂಗ್ ಫ್ಲೂಯೆಂಟ್ಲಿ. ಇರುವೆಯಂತೆ ಇಂಗ್ಲಿಷ್ ಕಲಿಯಲು ಅಭ್ಯಾಸ ಬೇಕು. ತಪ್ಪು ಮಾಡಲು ಹೆದರಬೇಡಿ. ಪ್ರತಿ ಪ್ರಯತ್ನವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಈ ಒಂದು ಮಾರಲ್ ಜೊತೆಗೆ ಇವತ್ತಿನ ಸೆಷನ್ ನಾವು ನೋಡೋಣ. ಓಕೆ, ಐ ಹೋಪ್ ಯು ಆರ್ ಆಲ್ಸೋ ಗೋಯಿಂಗ್ ಟು ಬಿ ಡಿಟರ್ಮಿನ್ ಲೈಕ್ ದಿಸ್ ಆಂಟ್ ಹೆನ್ಸ್ಫೋರ್ತ್. ಓಕೆ, ಯಾವುದೇ ಒಂದು ವಿಷಯ ನೀವು ಶುರು ಮಾಡಿದ್ರು ಒಂದೇ ಸಮಯದಲ್ಲಿ ಅದು ಬಂದ್ಬಿಡ್ಬೇಕು, ನನ್ ತಕ್ಷಣ ಸಿಕ್ಬಿಡ್ಬೇಕು ಅದಲ್ಲ. ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ಅದನ್ನ ನಾವು ಅಚೀವ್ ಮಾಡ್ತೀವಾ ಇಲ್ವಾ ಅದರಲ್ಲೇ ಇದೆ. ಆಯ್ತಾ? 2 ಸತಿ ಸೋತೋದ್ರು ಪರವಾಗಿಲ್ಲ, ಅದ್ರಲ್ಲಿ ಏನೋ ಒಂದು ವಿಷಯ ಕಲ್ತಿರ್ತೀರ ಅಲ್ವಾ? ಈ ಇರುವೆನೂ ಹಾಗೇನೆ 9 ಸತಿ ಟ್ರೈ ಮಾಡ್ತು, ಏನೋ ಒಂದು ವಿಷಯನ ಕಲ್ತಿರತ್ತಲ್ವಾ? 8, 9 ಸತಿ ಆ ವಿಷಯ ಇಟ್ಕೊಂಡೆ 10ನೇ ಸತಿ ಪ್ರಯತ್ನ ಮಾಡಿದಾಗ ಅದು ಹತ್ತು ಸಕ್ಸಸ್ಫುಲ್ ಆಗಿ. ಇದೇನಿದು? ರೀಡ್ ದ ಸ್ಟೋರಿ ಬಿಲೋ. ಕ್ಲಿಕ್ ದ ಬಟನ್ ಟು ರಿವೀಲ್ ಸೈಟ್ ವರ್ಡ್ಸ್ ಅಂಡ್ ವೈ ದೇ ವೇರ್ ಸೆಲೆಕ್ಟೆಡ್. ಏನಿದು ಸೈಟ್ ವರ್ಡ್ಸ್ ಅಂತ ಏನೋ ಕೊಟ್ಟಿದ್ದೀರಲ್ಲ, ಏನದು? ಫಸ್ಟ್ ನಾವು ಈ ಸ್ಟೋರಿ ಓದ್ಬಿಡೋಣ, ಅದಾದ್ಮೇಲೆ ಐಡೆಂಟಿಫೈ ಮಾಡೋಣ. ಇಟ್ ಇಸ್ ಅ ಸನ್ನಿ ಮಾರ್ನಿಂಗ್ ಇನ್ ಧಾರವಾಡ. ಹೌದಾ? ನಿಮ್ಮೂರಲ್ಲೂ ಈಗ ತುಂಬಾ ಬಿಸಿಲಿದ್ಯಾ? ಧಾರವಾಡದಲ್ಲಿ ಸಿಕ್ಕಾಪಟ್ಟಿ ಬಿಸಿಲಾ, ಇಲ್ಲಾಂದ್ರೆ ಪರವಾಗಿಲ್ಲ ಮಳೆ ಬೀಳ್ತಾ ಇದೆಯಾ? ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಹೇಳ್ಬೋದು ನೀವು. ಇಟ್ ಇಸ್ ಅ ಸನ್ನಿ ಮಾರ್ನಿಂಗ್ ಇನ್ ಧಾರವಾಡ. ಅದೇ ಈ ಕಥೆಯಲ್ಲಿ ಏನೋ ಅದು ಒಂದು ಬೇಸಿಗೆ ದಿನಾನೇ.
The sun shines brightly in the sky. We can see children playing. ಸೂರ್ಯ ಪ್ರಕಾಶದಿಂದ ಆಕಾಶದಲ್ಲಿ ಹೊಳಿತಾ ಇದ್ದ. ವಿ ಕ್ಯಾನ್ ಸಿ ಚಿಲ್ಡ್ರನ್ ಪ್ಲೇಯಿಂಗ್, ಮಕ್ಕಳು ಆಟ ಆಡ್ತಾನೆ ಇದ್ರು. ಹಿ ಹ್ಯಾಸ್ ಅ ಸ್ಮಾಲ್ ಬ್ಲೂ ಬಾಲ್ ಅಂತ ಒಂದು ಸಣ್ಣ ಪುಟ್ಟ ಬ್ಲೂ ಬಣ್ಣದಲ್ಲಿ ಒಂದು ಬಾಲ್ ಇತ್ತಂತೆ. ಶಿ ಸಾ ಹಿಮ್ ನಿಯರ್ ದ ಪಾರ್ಕ್ ಗೇಟ್, ಅವನನ್ನ ಪಾರ್ಕ್ ಗೇಟ್ ಹತ್ರ ನೋಡಿದ್ಲಂತೆ. ದೇ ಲೈಕ್ ಟು ಪ್ಲೇ ಟುಗೆದರ್, ಒಟ್ಟಿಗೆ ಆಟ ಆಡೋದಂದ್ರೆ ಅವಳಿಗೆ ಒಂಥರ ಇಷ್ಟ. ಸೊ ಇಬ್ರು ಆಟ ಆಡೋಣ ಅಂತಾನು ಡಿಸೈಡ್ ಮಾಡಿದ್ರು. ಡು ಯು ವಾಂಟ್ ಸಮ್ ವಾಟರ್, ಲುಕ್ ಅಟ್ ದಟ್ ಟಾಲ್ ಟ್ರೀ, ನೀರ್ ಬೇಕಾ ಅಂತ ಕೇಳ್ತಾರೆ. ಅದಾದ್ಮೇಲೆ ನೋಡು ಆ ಉದ್ದವಾಗಿರೋ ಮರವನ್ನ ನೋಡು, ಇಟ್ ವಾಸ್ ಕೂಲ್ ಲಾಸ್ಟ್ ನೈಟ್, ಹೋದ್ ರಾತ್ರಿ ಏನೋ ತಂಪಾಗೇ ಇತ್ತು, ಅಷ್ಟೇನ್ ಬಿಸಿನ ಬೇಸಿಗೆ ಅದು ಗೊತ್ತಾಗ್ಲಿಲ್ಲ, ತಂಪಾಗೇ ಇತ್ತು. ಕಮ್ ವಿತ್ ಮೀ ಟು ದ ಸ್ಕೂಲ್, ಕಮ್ ವಿತ್ ಮೀ ಟು ಸ್ಕೂಲ್. ಓಕೆ, ನಿಮ್ ಜೊತೆ ನಾವು ಸೆಂಟೆನ್ಸ್ ಓದ್ಬಿಟ್ಟಿದೀನಿ ಅಂತ ಹೇಳ್ತಿದ್ದಾರೆ ಮಕ್ಕಳು ಚಾಟ್ ಬಾಕ್ಸ್ ಅಲ್ಲಿ. ವೆರಿ ಹ್ಯಾಪಿ, ನೀವು ನನ್ನ ಜೊತೆ ಓದ್ಬಿಟ್ಟಿದ್ದೀರಾ ಅನ್ನೋದು ಕೇಳೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಈ ಕೊಟ್ಟಿರೋ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ ವರ್ಡ್ಸ್ ಯಾವ್ದಂತ ಹೇಳಕ್ಕಾಗತ್ತಾ? ಅಂದ್ರೆ ನೋಡಿದ ತಕ್ಷಣನೇ ಆ ಪ್ಯಾರಾಗ್ರಾಫ್ ಅಲ್ಲಿ ಇರೋ ವರ್ಡಿಂಗ್ಸ್ ನ ಓದಿದಾಗ ಸುಲಭವಾಗಿ ಓದ್ಬಿಡ್ತೀರಾ, ಅದಕ್ಕೇನು ಅಷ್ಟು ಸ್ಟ್ರೆಸ್ ಇರಲ್ಲ, ಮತ್ತೆ ಮತ್ತೆ ಬರೋ ವರ್ಡ್ಸ್ ತರಾನು ಕಾಣಿಸುತ್ತೆ. ಅಂದ್ರೆ ಅನೇಕವಾಗಿ ನಾವು ಬಳಸೋ ಸೆಂಟೆನ್ಸ್ ಗಳಲ್ಲಾಗಿರ್ಲಿ, ನಾವು ಓದುವ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಈ ವರ್ಡ್ಸ್ ಎಲ್ಲ ಸಾಮಾನ್ಯವಾಗಿ ನೋಡ್ತೀವಿ. ಅದಕ್ಕೆ ಏನು ಅಷ್ಟೇನ್ ನಾವು ಎಫರ್ಟ್ಸ್ ಹಾಕಿನೋ ಹಾಕ್ಬೇಕಾಗಿಲ್ಲ. ಇಟ್ ಕಮ್ಸ್ ದ್ಯಾಟ್ ಈಸಿಲಿ, ಅದಕ್ಕೇನು ಫೋನಿಕ್ ರೂಲ್ಸು ಇಲ್ಲ. ಇವಾಗ ಚಿಲ್ಡ್ರನ್ ಅಂದ್ರೆ ಅದು ಸ್ವಲ್ಪ ದೊಡ್ಡ ವರ್ಡ್ ಅಲ್ವಾ, ಆದ್ರೆ ಇಲ್ಲಿ ನೋಡಿ ಈ ದ ಅಂಡ್ ವಾಸ್ ದ್ಯಾಟ್ ಇಂತಹ ವರ್ಡ್ಸ್ ಎಲ್ಲ ನೀವು ಯಾವ್ದೇ ಒಂದು ಪ್ಯಾರಾಗ್ರಾಫ್ ತಗೊಳ್ಳಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಆಗಿರ್ಲಿ, ಒಂದು ನ್ಯೂಸ್ ಪೇಪರ್ ಅಲ್ಲಿ ಇರೋ ಒಂದು ಕಾಲಮ್ ತಗೊಳ್ಳಿ, ಬರತ್ತಲ್ವಾ. ಸೊ ಫಸ್ಟ್ ಐಡೆಂಟಿಫೈ ಮಾಡ್ಬಿಡೋಣ ಯಾವ್ದೆಲ್ಲ ಇಲ್ಲಿ ಸೈಟ್ ವರ್ಡ್ಸ್ ಅಂತ ಹೇಳಿ, ಒಬ್ಬೊಬ್ಬರಾಗಿ ನೋಡೋಣ. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಹೇಳಕ್ ಶುರು ಮಾಡಿದ್ದಾರೆ. ಇಟ್, ಓಕೆ, is, then he, she, okay, it. Good. You have identified many sight words over here. It is the, we can, he has, she saw, him. So the word the has been repeated many a times in this paragraph. ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ರೆ ದ ಅನ್ನೋ ವರ್ಡ್ ಎಷ್ಟೋ ಸತಿ ಬಳಸಿದ್ದಾರೆ, ಕರೆಕ್ಟಾ? ಆ ವರ್ಡ್ ಓದಕ್ಕೆ ಅಷ್ಟೇನ್ ಕಷ್ಟ ಪಡ್ತೀರಾ ನೀವು? ಯು ಆರ್ ಸೀಯಿಂಗ್ ದೀಸ್ ವರ್ಡ್ಸ್ ಫ್ರೀಕ್ವೆಂಟ್ಲಿ, ಯು ಆರ್ ನಾಟ್ ಪುಟ್ಟಿಂಗ್ ಮಚ್ ಎಫರ್ಟ್ ಆಲ್ಸೋ. ಅದಕ್ಕೇನು ಅಷ್ಟೇನು ಎಫರ್ಟು ನೀವು ಹಾಕ್ತಾ ಇಲ್ಲ, ಸರಳವಾಗಿ ಓದಕ್ಕೂ ಬರ್ತಿದೆ. ಹಾಗಂದ್ರೆ ನಾವ್ ಏನಂತ ಅರ್ಥ ಮಾಡ್ಕೊಬಹುದು ಮ್ಯಾಮ್? ಈ ಸೈಟ್ ವರ್ಡ್ಸ್ ಅಂದ್ರೆ ಏನಂತ ಹೇಳ್ಬೋದು? ವೈ ವೇರ್ ದೀಸ್ ವೈಟ್ ವರ್ಡ್ಸ್ ಚೋಸನ್? ನಿಮ್ಮಲ್ಲೂ ಈ ಡೌಟ್ ಇರತ್ತಲ್ಲ, ಯಾಕೆ ಈ ವರ್ಡ್ಸ್ ಎಲ್ಲ ಮಾತ್ರ ಆಯ್ಕೆ ಮಾಡಿದಾರ ಅಂತ. ಈ ಪದಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ? ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್, ನಾನು ಆಗ್ಲೇ ಹೇಳ್ದಾಗ್ಲೆ ಹೆಚ್ಚಾಗಿರೋ ಸಮಯದಲ್ಲಿ ಹೆಚ್ಚಾಗಿ ಈ ವರ್ಡ್ಸ್ ನ ಉಪಯೋಗಿಸಿದ್ದಾರೆ. ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ಲೈಕ್ ದ, ಇಸ್, ಇಟ್, ಯು, was, it appears on almost every page of English textbooks and newspapers. ನೋಡಿರ್ತೀರಾ ನೀವು ಈ ತರ, ಮನೇಲಿ ಹೋಗಿ ಚೆಕ್ ಮಾಡಿ ನೋಡಿ. ಈ ನ್ಯೂಸ್ ಪೇಪರ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಎಷ್ಟೋ ಚಾಪ್ಟರ್ಸ್ ಗಳು ಇರತ್ತಲ್ಲ, ಈ ವರ್ಡ್ಸ್ ಎಲ್ಲ ಆ ಕತೆ ಪ್ರಕಾರ ಈ ವರ್ಡ್ಸ್ ಎಲ್ಲ ಹೆಚ್ಚಾಗಿ ಬಳಸಿರ್ತಾರೆ. ಇಟ್ ಕೀಪ್ಸ್ ಆನ್ ರಿಪೀಟಿಂಗ್. ಎಸ್, ಯು ಶುಡಂಟ್ ಸ್ಪೆಂಡ್ ಟೈಮ್ ಸ್ಪೆಲ್ಲಿಂಗ್ ದೆಮ್ ಔಟ್. ಅದಕ್ಕೇನು ಹೆಚ್ಚಾಗಿ ನೀವು ಸಮಯನ ಖರ್ಚು ಮಾಡ್ಬೇಕಂತಿಲ್ಲ, ನೀವೇ ಸುಲಭವಾಗಿ ಓದ್ಬೋದಲ್ವಾ. ರೆಕಗ್ನೈಸಿಂಗ್ ದೆಮ್ ಅಟ್ ಅ ಗ್ಲಾನ್ಸ್ ಇನ್ಕ್ರೀಸ್ ಯುವರ್ ರೀಡಿಂಗ್ ಸ್ಪೀಡ್. ಇವಾಗ ಈ ವರ್ಡ್ ದ ಅಂಡ್ ಹಿ, ಶಿ, ಈ ವರ್ಡ್ಸ್ ಎಲ್ಲ ನೀವು ತುಂಬಾ ಈಸಿಯಾಗಿ ಓದ್ಬಿಟ್ರೆ ನೆಕ್ಸ್ಟ್ ಬರೋ ವರ್ಡ್ಸ್ ಎಲ್ಲಾನೇ ನೀವು ಓದ್ತೀರಾ. ದೀಸ್ ವರ್ಡ್ಸ್ ಆರ್ ರೆಡ್ ವೆರಿ ಈಸಿಲಿ ವಿತೌಟ್ ಮಚ್ ಎಫರ್ಟ್ಸ್. ಅಷ್ಟೇನು ಕಷ್ಟ ಪಡದೆ ಸುಲಭವಾಗಿ ನೀವು ಓದ್ಬಿಡ್ತೀರಾ. ಸೊ ವರ್ಡ್ಸ್ ಲೈಕ್ ವಿತ್, ಕ್ಯಾನ್, ಹ್ಯಾಸ್, ಸಮ್, ಕನೆಕ್ಟ್, ಮೇನ್ ಐಡಿಯಾ, ವರ್ಡ್ಸ್ ಟು ಫಾರ್ಮ್ ದಿ ಕಂಪ್ಲೀಟ್ ಇಂಗ್ಲಿಷ್ ಸೆಂಟೆನ್ಸಸ್. ಈ ವರ್ಡ್ಸ್ ಅಂದ್ರೆ ವಿತ್, ಕ್ಯಾನ್, ಹ್ಯಾಸ್, ಸಮ್, ಈ ವರ್ಡ್ಸ್ ಎಲ್ಲ ನೋಡಿದ್ರೆ ಆ ಸೆಂಟೆನ್ಸ್ ಅಲ್ಲಿರೋ ಮೇನ್ ಐಡಿಯಾನ ಕನೆಕ್ಟ್ ಮಾಡೋದಿಕ್ಕೆ ಕನೆಕ್ಟೆಡ್ ವರ್ಡ್ಸ್ ತರ ಇಲ್ಲಿ ಬಳಸಿದ್ದಾರೆ. ಓಕೆ, ಸೊ ಇಟ್ ಜಾಯಿನ್ಸ್ ದಿ ಮೇನ್ ಐಡಿಯಾ. ಸೊ ವಾಟ್ ಆರ್ ದಿ ಸೈಟ್ ವರ್ಡ್ಸ್? ಬೈ ಲುಕಿಂಗ್ ಅಟ್ ದಿಸ್ ಪ್ಯಾರಾಗ್ರಾಫ್ we come to a conclusion that they are words that has been commonly used and it is read without much difficulty. ತುಂಬಾ ಕಷ್ಟಪಟ್ಟು ನಾವು ಈ ವರ್ಡ್ಸ್ ನ ಓದ್ತಿಲ್ಲ, ಸುಲಭವಾಗಿ ಓದ್ತಿದೀವಿ,
ಅನೇಕವಾಗಿ ಎಲ್ಲ ಪ್ಯಾರಾಗ್ರಾಫ್ಗಳಲ್ಲೂ ಇದನ್ನ ನಾವು ನೋಡ್ತೀವಿ. ಇಂಗ್ಲಿಷ್ ಪ್ಯಾರಾಗ್ರಾಫ್ ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡಿದ್ರೆ ಸಿಗತ್ತೆ ವಾ. ಸೊ ಅದಕ್ಕೆ ಆ ಕಾರಣಕ್ಕೋಸ್ಕರನೇ ಈ ವರ್ಡ್ಸ್ ಎಲ್ಲ ಇಲ್ಲಿ ಹೈಲೈಟ್ ಆಗಿದೆ. ಈ ಡೌಟ್ ನಿಮ್ಮಲ್ಲೂ ಇರ್ಬೋದು, ವೈ ವೇರ್ ದೀಸ್ 5 ವರ್ಡ್ಸ್ ಅಲೋನ್ ಚೂಸನ್, ಯಾಕೆ ಮಿಕ್ಕಿರೋ ವರ್ಡ್ಸ್ ಎಲ್ಲ ನಾವು ಚೂಸ್ ಮಾಡಿಲ್ಲ ಅನ್ನೋ ಡೌಟ್ ನಿಮ್ಮಲ್ಲೂ ಇರ್ಬೋದು ಅಲ್ವಾ. ನಿಮ್ ಡೌಟ್ ನಾನು ಕ್ಲಾರಿಫೈ ಮಾಡ್ಬಿಟ್ನಾ? ಓಕೆ. ಸೊ ಹಿಯರ್ I would have given few words. Okay. Choose the correct English sight word for each Kannada meaning. So you get the instant feedback and the sample sentences for these words also. ಮೂಲಕ, ಮುಖಾಂತರ. ಮೂಲಕ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಏನ್ ಅನ್ಬೋದು, ನಿಮ್ಗೆ ನಾನು ಬೇಕಂದ್ರೆ ಆಪ್ಷನ್ಸ್ ನ ಕೊಡ್ತೀನಿ, ಇದರಿಂದ ನೀವು ಚೂಸ್ ಮಾಡಿ. ಥ್ರೂ, ಅದನ್ ಮೂಲಕ, ದೋ ಇದ್ದಿದ್ರು ಸಹ, ಥಾಟ್. ಸೊ ಈ ಮೂರಲ್ಲೂ ಈ ವರ್ಡ್ ಯಾವುದು ಮೀನ್ ಆಗತ್ತೆ? ವಿಚ್ ವರ್ಡ್ ಮೀನ್ಸ್ ಮೂಲಕ ಅಲ್ಲದೆ ಮುಖಾಂತರ? ಈ ಅರ್ಥವನ್ನು ಕೊಡೋ ಇಂಗ್ಲಿಷ್ ವರ್ಡ್ ಯಾವ್ದಿಲ್ಲಿ? ಸೊ ಯು ಆರ್ ಗೋಯಿಂಗ್ ಟು ಚೂಸ್ ದಿ ಸೈಟ್ ವರ್ಡ್. ಓಕೆ, ದ ವರ್ಡ್ಸ್ ದಟ್ ಯು ಆರ್ ಗೋಯಿಂಗ್ ಟು ಚೂಸ್ ಫ್ರಮ್ ದಿಸ್ ಡ್ರಾಪ್ ಡೌನ್ ಲಿಸ್ಟ್ ಆರ್ ಗೋಯಿಂಗ್ ಟು ಬಿ ಸೈಟ್ ವರ್ಡ್ಸ್. ಆದ್ರೆ ಈ ಸೈಟ್ ವರ್ಡ್ಸ್ ಇದೇ ಸೈಟ್ ವರ್ಡ್ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಹೇಳಿದೆ. ಕನ್ನಡ ವರ್ಡ್ ಅನ್ನ ನಿಮ್ಗೆ ಹೇಳಿದೀನಿ, ಯಾಕಂದ್ರೆ ಇದನ್ ಮೂಲಕ, ನಾನು ಟ್ರೈನ್ ಮೂಲಕ ನಾನು ಊರಿಗೆ ಬಂದೆ ಅಂತ ಹೇಳ್ತೀರಾ ಅಲ್ವಾ. ಸೊ ದ ವರ್ಡ್ ಮೂಲಕ ಆರ್ ಮುಖಾಂತರ, ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ? ಥ್ರೂ. ಎಸ್, ಐ ಹ್ಯಾವ್ ರಿಸೀವ್ ದಿಸ್ ಆನ್ಸರ್ ಇನ್ ದ ಚಾಟ್ ಬಾಕ್ಸ್. ಲೆಟ್ ಮಿ ಚೆಕ್. ಸರಿ, ಚಪ್ಪಾಳೆ ನಿಮ್ಗೆ. ದ ಟ್ರೈನ್ ಪಾಸ್ ಥ್ರೂ ದಿ ಟನಲ್. ಸೊ ಈ ವರ್ಡ್ ನ ಬಳಸಿನೇ ಈ ಒಂದು ಸೆಂಟೆನ್ಸ್ ಬಂದಿದೆ ನೋಡಿ. ದ ಟ್ರೈನ್ ಪಾಸ್ ಥ್ರೂ ದಿ ಟನಲ್. ಓಕೆ, ನೆಕ್ಸ್ಟ್, ಯಾವಾಗಲೂ. ಯಾವಾಗ್ಲೂ ಅವ್ನು ಮಾತಾಡ್ತಾನೆ ಇರ್ತಾನೆ, ಯಾವಾಗ್ಲೂ ಅವಳು ಕೋಪ ಪಡ್ತಾನೆ ಇರ್ತಾಳೆ. ಈ ವರ್ಡ್ ನ ನೀವು ಬಳಸ್ತೀರಾ? ಯಾವಾಗ್ಲೂ ಅವಳಿಗೆ ಬೇಗ ಕೋಪ ಬಂದ್ಬಿಡತ್ತೆ. ಮಿಸ್ ಅವ್ನು ಯಾವಾಗ್ಲೂ ಸುಳ್ಳು ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಾನಂತ ಒಬ್ರು ಹೇಳ್ತಿದ್ದಾರೆ. ಓಕೆ, ಹೇಳೋಂಗಿಲ್ಲ. ಸೊ ಈ ಯಾವಾಗಲೂ ಅನ್ನೋ ವರ್ಡ್ಗೆ ಇಂಗ್ಲಿಷ್ ಅಲ್ಲಿ ನಾವ್ ಏನಂತೀವಿ? ಲೆಟ್ ಮಿ ಸಿ ದಿ ಆಪ್ಷನ್ಸ್. ಆಲ್ಮೋಸ್ಟ್, ಆಲ್ವೇಸ್, ಆಲ್ರೆಡಿ. ಆಲ್ವೇಸ್, ವೆರಿ ಗುಡ್, ಸರಿ. ಶಿ ಆಲ್ವೇಸ್ ಸ್ಪೀಕ್ಸ್ ದ ಟ್ರೂತ್. ಅವಳು ಯಾವಾಗ್ಲೂ ನಿಜವನ್ನೇ ಮಾತಾಡ್ತಾಳೆ. ನೀವ್ ಹೇಳಿದ್ರಿ ನಿಮ್ ಫ್ರೆಂಡ್ ಯಾವಾಗ್ಲೂ ಸುಳ್ಳು ಹೇಳ್ತಾಳೆ ಅಂತ. ಇಲ್ಲಿ ನೋಡಿ, ಈ ಉದಾಹರಣೆಯಲ್ಲಿ ಅವಳು ಯಾವಾಗ್ಲೂ ನಿಜಾನೇ ಮಾತಾಡ್ತಾಳೆ ಅಂತ ಹೇಳಿದ್ದಾರೆ. ಓಕೆ, ನೀವು ನಿಜವನ್ನೇ ಮಾತಾಡಿ, ಆಯ್ತಾ. ವಿರುದ್ಧವಾಗಿ. ವಿರುದ್ಧವಾಗಿ ಅಂದ್ರೆ ಏನ್ ಮ್ಯಾಮ್? ಆಪ್ಷನ್ಸ್ ತೋರಿಸ್ತೀರಾ? ಶೋರ್. ಅಗೇನ್ಸ್ಟ್, ಅರೌಂಡ್, ಅನದರ್. ಅಗೇನ್ಸ್ಟ್, ಅರೌಂಡ್, ಅನದರ್. ಇದರಲ್ಲಿ ಯಾವ ವರ್ಡ್ ಈ ವಿರುದ್ಧವಾಗಿ ಅನ್ನೋ ಮೀನಿಂಗ್ ಅನ್ನ ಕೊಡತ್ತೆ? ನೀವ್ ಯಾವ್ದೋ ಒಂದು ವಿಷಯನ ಒಪ್ಕೊಳ್ತಾ ಇಲ್ಲ, ಅದಕ್ಕೆ ಅಗೇನ್ಸ್ಟ್ ಆಗಿದ್ರೆ ಮಾತ್ರ ಆತರ ಹೇಳೋದು ಅಲ್ವಾ. ಅಗೇನ್ಸ್ಟ್. ಹಿ ಲೀನ್ಡ್ ಅಗೇನ್ಸ್ಟ್ ದಿ ವಾಲ್. ಹಿ ಲೀನ್ಡ್ ಅಗೇನ್ಸ್ಟ್ ದಿ ವಾಲ್. ನಡುವೆ. ನಡುವೆ. ಬಿಹೈಂಡ್, ಬಿಸೈಡ್, ಬಿಟ್ವೀನ್. ಹಿಂದ್ಗಡೆ, ಪಕ್ಕದಲ್ಲಿ, ಮಧ್ಯದಲ್ಲಿ. ಸೊ ನಡುವೆ ಅನ್ನೋದು ಆ ಮಧ್ಯದಲ್ಲಿ ಅನ್ನೋ ಅರ್ಥನೂ ಕೊಡತ್ತಾ? ಐ ಸ್ಯಾಟ್ ಬಿಟ್ವೀನ್ ಮೈ ಫ್ರೆಂಡ್ಸ್. ಬಿಟ್ವೀನ್. ಎಸ್, ಧಾರವಾಡ ಲೈಸ್ ಬಿಟ್ವೀನ್ ಬೆಳಗಾವಿ ಅಂಡ್ ಹುಬ್ಬಳ್ಳಿ. ಆಹಾ, ನಿಮ್ ಊರ್ ಬಗ್ಗೆನೆ ಹೇಳ್ಬಿಟ್ಟಿದ್ದಾರೆ ನೋಡಿ. ಧಾರವಾಡ ಲೈಸ್ ಬಿಟ್ವೀನ್ ಬೆಳಗಾವಿ ಅಂಡ್ ಹುಬ್ಬಳ್ಳಿ. ಈ ಎರಡು ಊರ್ ಮಧ್ಯದಲ್ಲಿ ಧಾರವಾಡ ಅನ್ನೋ ಊರಿದೆ. ಆಲ್ ರೈಟ್, ಸೂಪರ್. ದಾಟಿ ಅಲ್ಲದೆ ಆಚೆಗೆ. ದಾಟಿ ಅಲ್ಲದೆ ಆಚೆಗೆ. ಏನ್ ಆಪ್ಷನ್ಸ್ ಮ್ಯಾಮ್? ಅಕ್ರಾಸ್, ಅಲಾಂಗ್, ಅರೌಂಡ್. ಅಕ್ರಾಸಾ? ಓಕೆ, ಲೆಟ್ ಮಿ ಚೆಕ್. ಇದು ಸರಿನೇ. ದೇ ವಾಕ್ ಅಕ್ರಾಸ್ ದ ರೋಡ್ ಸೇಫ್ಲಿ. ಸೊ ಈ ಹೈಲೈಟ್ ಆಗಿರೋ ವರ್ಡ್ಸ್ ಅಂದ್ರೆ ಕನ್ನಡ ಮೀನಿಂಗ್ ಕೊಟ್ಟಿರೋ ವರ್ಡ್ಸ್ ಎಲ್ಲ ಸೈಟ್ ವರ್ಡ್ಸ್. ಅದನ್ನ ಹೇಗ್ ನಾವು ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ ಅನ್ನೋದನ್ನ ಒಂದ್ ಸಣ್ಣ ಪುಟ್ಟ ಉದಾಹರಣೆ ಮೂಲಕ ನಿಮ್ಗೆ ಹೇಳ್ತಿದ್ದೀನಿ. ನೀವೇ ಐಡೆಂಟಿಫೈ ಮಾಡ್ತಿದ್ದೀರಾ ಈ ಕನ್ನಡದಲ್ಲಿ ಇರೋ ಸೈಟ್ ವರ್ಡ್ಸ್. ಅದನ್ನ ಅಪ್ರೋಪ್ರಿಯೇಟ್ ಇಂಗ್ಲಿಷ್ ವರ್ಡ್ ನ ನೀವು ಚೂಸ್ ಮಾಡ್ತಿದ್ದೀರಾ ಕೊಟ್ಟಿರೋ ಆಪ್ಷನ್ ಜೊತೆಗೆ, ಆಯ್ತಾ. ಸೊ ಇವೆಲ್ಲ ಏನಂತ ನಾನು ಮತ್ತೊಂದ್ಸತಿ ಹೇಳ್ತೀನಿ. ದೀಸ್ ವರ್ಡ್ಸ್ ಆರ್ ಕಾಮನ್ ಇನ್ ಆರ್ communication. Also, we come across these words while reading English books or newspapers. ಮೊದಲು
ಇದಕ್ಕೆ ಇನ್ನೊಂದು ಹೆಚ್ಚಾಗಿರೋ ಸ್ಟ್ರೆಸ್ಸೋ ಕಷ್ಟ ಇರಲ್ಲ ಓದುವಾಗ. ಆ ಕಾರಣಕ್ಕೋಸ್ಕರನೇ ಇದನ್ನ ಸೈಟ್ ವರ್ಡ್ಸ್ ಅಂತ ಹೇಳ್ತಾರೆ. ಮೊದಲು, ಬಿಫೋರ್, ಬಿಕಾಸ್, ಬಿಕಮ್. ಬಿಫೋರ್. ವಾಶ್ ಯೋರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಊಟ ಮಾಡೋಕ್ ಮುಂಚೆ ಕೈಗಳನ್ನ ತೊಳ್ಕೊಬೇಕು ಅಲ್ವಾ? ಊಟ ಮಾಡೋಕ್ ಮುಂಚೆನೂ ತೊಳ್ಕೊಬೇಕು, ಊಟ ಮಾಡಾದ್ಮೇಲೂ ತೊಳ್ಕೊಬೇಕು. ಕರೆಕ್ಟ್, ವೆರಿ ಗುಡ್. ಆದ್ರೆ ಊಟ ಮಾಡೋಕ್ ಮುಂಚೆ ಖಂಡಿತ ನಾವು ಹ್ಯಾಂಡ್ ವಾಶ್ ಮಾಡಿರ್ಬೇಕು, ಆಯ್ತಾ? ಬಗ್ಗೆ ಅಲ್ಲದೆ ಕುರಿತು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಬೌಟ್. whom are you talking? about, along. about ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಟೆಲ್ ಅಬೌಟ್ ಯುವರ್ ಹೋಮ್ ಟೌನ್. ನಿಮ್ ಊರ್ ಬಗ್ಗೆ ನೀವ್ ಹೇಳಿ. ಅಬೌಟ್. ಆಲ್ ರೈಟ್. ಸೊ ದೀಸ್ ವರ್ಡ್ಸ್ that I am showing you are some of the sight words that we come across. ತನ್ನ, ತನ್ನಷ್ಟಕ್ಕೆ ತಾನೆ. ತನ್ನಷ್ಟಕ್ಕೆ ತಾನೆ. itself. Correct. The door opened by itself. ಯಾರು ಆ ಬಾಗಿಲ್ನ ತಳ್ಳಿಲ್ಲ, ಅದಾಗೆ ಅದು ಓಪನ್ ಆಯ್ತು. ಜೊತೆಗೆ. ಜೊತೆಗೆ ಅಲ್ಲದೆ ಜೊತೆಯಲ್ಲಿ. ಈ ಎರಡನ್ನು ಯಾವ್ದೇ ಒಂದು ವರ್ಡ್ ತಗೊಳ್ಳಿ, ಅದ್ರದ್ದು ಇಂಗ್ಲಿಷ್ ಮೀನಿಂಗ್ ಏನಪ್ಪಾ? ಟುಗೆದರ್, ಟುವರ್ಡ್ಸ್, ಟುಮಾರೋ. ಒಟ್ಟಿಗೆ, ಜೊತೆಗೆ. ಕಮ್ ಲೆಟ್ಸ್ ಲರ್ನ್ ಟುಗೆದರ್. ಒಟ್ಟಿಗೆ ಕಲ್ತ್ಕೊಳ್ಳೋಣ ಬನ್ನಿ. ಈ ಸ್ಟಡಿ ಇಂಗ್ಲಿಷ್ ಟುಗೆದರ್. ನಾವು ಒಟ್ಟಿಗೆ ಇಂಗ್ಲಿಷ್ನ ಕಲಿತೀವಿ. ನೆನಪಿಸಿಕೋ. ರಿಮೆಂಬರ್, ಪ್ರಾಕ್ಟಿಸ್, ಅಂಡರ್ಸ್ಟ್ಯಾಂಡ್. ರಿಮೆಂಬರ್. So this word is mostly a vocabulary word. It doesn't come under the sight word, but at a higher standard word, this can be considered. ಆದ್ರೆ ಈ 9 ವರ್ಡ್ಸ್ಗಳನ್ನ ನಾವು ನೋಡಿದ್ವಲ್ಲ, these are all the common sight words that we come across in our English books or the newspapers that we read. Next challenge for you. Okay, here I've given a poem as well. ಯಾಕೆ ಮ್ಯಾಮ್ ಪೋಯಮ್ ಕೊಟ್ಟಿದ್ದೀರಾ? ಯಾಕಂದ್ರೆ ಸೈಟ್ ವರ್ಡ್ಸ್ ನೋಡ್ತೀವಿ, ಅದಾದ್ಮೇಲೆ ಪೋಯಮ್ ನೋಡ್ತೀವಿ. ಪೋಯಮ್ ಅಂದ್ರೆ ಅದ್ರಲ್ಲೋ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಡಕ್ಕೆ ನಿಮಗೆ ಈ ಪೋಯಮ್ ನ ತೋರಿಸ್ತಿರೋದು. ಅದು ನಾನು ಬರ್ತೀನಿ. ಫಸ್ಟ್ ಈ ಕ್ವಿಸ್ ಅಟೆಂಡ್ ಮಾಡ್ಬಿಟ್ಟು ಬರೋಣ. ವಿಚ್ 5-letter sight word means ಮೇಲೆ? ಮೇಲೆ ಅನ್ನೋ ಅರ್ಥ ಕೊಡೋ 5 ಅಕ್ಷರ ಕೊಂಡ ಕನ್ನಡ ಇಂಗ್ಲಿಷ್ ವರ್ಡ್ ಯಾವುದು? ಸಾರಿ, which is the 5-letter sight word that means ಮೇಲೆ? Above. Correct. She walked dash the bridge. It is a 6-letter word. Okay. ಮ್ಯಾಮ್ ಇಲ್ಲಿ ಎಲ್ಲಾ ವರ್ಡ್ಸು 6 letter ಮ್ಯಾಮ್. ಆದ್ರೆ ಅದ್ರದ್ದು ಅರ್ಥ ಏನು? ಅದು ದಾಟಿ. She walked dash the bridge. Around, across, behind. ಸೊ ಈ ದಾಟಿ ಅನ್ನೋ ಕನ್ನಡ ಪದ ಕೊಟ್ಟಿದ್ದಾರೆ. ಇದನ್ನ ಹಿಂಟ್ ಆಗಿ ಬಳಸ್ಕೊಂಡು ನೀವು ಕನ್ನಡ ವರ್ಡ್ ನ ಬೇಸ್ ಮಾಡಿ ಇಂಗ್ಲಿಷ್ ವರ್ಡ್ ನ ನೀವು ಐಡೆಂಟಿಫೈ ಮಾಡ್ಬೋದಲ್ವಾ? ಅಕ್ರಾಸ್. ಓಕೆ, ಲೆಟ್ ಮಿ ಚೆಕ್. ಪರ್ಫೆಕ್ಟ್. ಐಡೆಂಟಿಫೈ ದ 4-letter word meaning ಪ್ರತಿಯೊಂದು. ಪ್ರತಿಯೊಂದು. ಈಚ್, ಸಮ್, ಮೆನಿ. ಓಕೆ, ಒಬ್ರು ಸಮ್ ಅಂತ ಹೇಳಿದ್ದಾರೆ. ಸಮ್ ಚೆಕ್ ಮಾಡ್ಲಾ? ಓಕೆ, ಚೆಕ್ ಮಾಡ್ತೀನಿ. ಅಲ್ಲ, ಅದು ರಾಂಗ್. ಕೆಲೋದು ಅಂದ್ರೆ ಸಮ್ ಅಂತೀವಿ. ಪ್ರತಿಯೊಂದು ಅಂತ ಹೇಳುವಾಗ ಈಚ್. ಓಕೆ, ಸೊ ಈಚ್ ಇಸ್ ದಿ ರೈಟ್ ಆನ್ಸರ್. ಸಮ್ ಅನ್ನೋದು ತಪ್ಪಾಗಿರೋ ಆನ್ಸರ್. ಈಚ್ ಮೀನ್ಸ್ ಪ್ರತಿಯೊಂದು. ಓಕೆ, ಐ ಆಮ್ ಅನೇಬಲ್ ಟು ಚೆಕ್ ದಟ್ ಆಪ್ಷನ್, ಬಟ್ ಐ ಆಮ್ ಟೆಲ್ಲಿಂಗ್ ದ ರೈಟ್ ಆನ್ಸರ್ ಫಾರ್ ಯು. ಈಚ್ ಅನ್ನೋ ವರ್ಡ್ ಪ್ರತಿಯೊಂದಕ್ಕೆ ಅರ್ಥ ಕೊಡೋ ಸೈಟ್ ವರ್ಡ್. ವಿಚ್ 6-letter sight word means ಮೊದಲು? 4. He is standing dash the tree. ಹಿಂದ್ಗಡೆ ನಿಂತಿದ್ದಾನೆ, ಆ ಮರದ ಹಿಂದೆ ನಿಂತಿದ್ದಾನೆ. ಹಿಂದೆ, behind. Very simple word. Correct. Next comes rhyming word. Okay, rhyming word ಅಂದ್ರೆ ಏನು? ಪೋಮ್ ಎಲ್ಲ ನೀವು ಓದ್ತೀರಾ ಅಲ್ವಾ? ಇವಾಗ ಒಂದು 4 ಲೈನ್ ಇರೋ ಪೋಮ್ ಇದು. ಇದ್ರಲ್ಲಿ ನೋಡಿದ್ರೆ ಆ ಲೈನ್ ಅಲ್ಲಿರೋ ಕೊನೆ ವರ್ಡ್
ಮತ್ತೆ ಅದಾದ್ಮೇಲೆ ಬರೋ ನೆಕ್ಸ್ಟ್ ಲೈನ್ ಅಲ್ಲಿ ಇರೋ ಕೊನೆ ವರ್ಡ್ ಒಂದೇ ತರದ ಶಬ್ದ ಕೊಡತ್ತಾ ಅಂತಹ ಪದಗಳನ್ನ ನಾವ್ ಏನಂತೀವಿ, ರೈಮಿಂಗ್ ವರ್ಡ್ಸ್ ಅಂತೀವಿ. ಇವಾಗ ನೀವು ಚಿಕ್ಕ ವಯಸ್ಸಿಂದ ಈ ಒಂದು ರೈಮ್ ಅನ್ನ ಕೇಳಿರ್ತೀರಾ ಅಲ್ವಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್, ಸ್ಟಾರ್ ಆರ್, ಅದನ್ನ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ಬೋದು. ಅದೇ ತರಾನೇ ಇಲ್ಲೊಂದು ಸಣ್ಣ ಪುಟ್ಟ ಪೋಯಂ ಕೊಟ್ಟಿದ್ದಾರೆ. ದ ಸ್ಟಾರ್ ಶೈನ್ ಸೋ ಬ್ರೈಟ್ ಇನ್ ದ ಮಿಡಲ್ ಆಫ್ ದ ನೈಟ್, ಬರ್ಡ್ಸ್ ಲರ್ನ್ ಹೌ ಟು ಫ್ಲೈ ಹೈ ಅಪ್ ಇನ್ ದ ಸ್ಕೈ. ಸೊ ಇಲ್ಲಿ ಹೈಲೈಟು ಬೇರೆ ಮಾಡ್ಬಿಟ್ಟಿದ್ದಾರೆ, ಬ್ರೈಟು ನೈಟು ಒಂದೇ ತರದ ಶಬ್ದ ಕೂಡ ಪದಗಳಾಗಿವೆ. ಆ ಕಾರಣಕ್ಕೋಸ್ಕರ ಇದನ್ನ ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಅದೇ ತರ ಥರ್ಡ್ ಲೈನ್ ಮತ್ತೆ ಫೋರ್ತ್ ಲೈನ್ ಇರೋ ಕೊನೆ ವರ್ಡ್ಸ್ ರೈಮಿಂಗ್ ಆಗಿದೆ. ಸೊ ಈ ಒಂದು ಸಣ್ಣ ಪುಟ್ಟ ಪೋಯಮ್ ಅಲ್ಲಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅಲ್ಲಿ ಇರೋ ಕೊನೆ ವರ್ಡ್ ರೈಮಿಂಗ್ ಆಗಿದೆ. ಆದ್ರೆ ಎಲ್ಲಾ ಪೋಯಮ್ಗಳಲ್ಲೂ ಆ ತರ ಇರತ್ತಾ? ಇರಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಡಿಸ್ಕ್ರಿಷನ್ ಆಫ್ ದಿ ಪೋಯಟ್. ಆ ಪೋಯಂ ಬರ್ದಿದಾರಲ್ಲ, ಆ ಕವಿ ಅವ್ರು ಹೇಗ್ ಬರಿಬೇಕು ಅಂತ ಚೂಸ್ ಮಾಡಿದಾರೋ ಅದನ್ ಪ್ರಕಾರನೇ ಆ ರೈಮಿಂಗ್ ವರ್ಡ್ಸ್ ಇರುತ್ತೆ. ಕೆಲವೊಬ್ರು ಫಸ್ಟ್ ಲೈನ್ ಅಲ್ಲಿ ಇರೋ ಕೊನೆ ವರ್ಡು, ಥರ್ಡ್ ಲೈನ್ ಅಲ್ಲಿ ಇರೋ ಕೊನೆ ವರ್ಡು ರೈಮಿಂಗ್ ಆಗಿ ಕೊಟ್ಟಿರ್ತಾರೆ. ಇಮ್ಯಾಜಿನ್ ಬ್ರೈಟ್ ಅಂಡ್ ನೈಟ್ ಅದೇ, ಅಂಡ್ ನೈಟ್ ಇಸ್ ಇನ್ ದಿ ಥರ್ಡ್ ಲೈನ್ ಲಾಸ್ಟ್ ವರ್ಡ್. ಸೊ ಹಾಗಾಗಿತ್ತಂದ್ರೆ ಆವಾಗ್ಲೂ ನೀವು ಅದು ರೈಮಿಂಗ್ ವರ್ಡ್ ಅಂತಾನೆ ಹೇಳ್ತಿದ್ರಿ. ಓಕೆನಾ? ಸೊ ಇನ್ ದಿಸ್ ಪೋಯಮ್ ಇಟ್ ಇಸ್ ಇನ್ ದ ಇಮಿಡಿಯೇಟ್ ನೆಕ್ಸ್ಟ್ ಲೈನ್. ಈ ಪೋಯಮ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೈನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಕೊನೆ ವರ್ಡ್ ಆಗಿ ರೈಮಿಂಗ್ ಅಂತ. ಆಯ್ತಾ? ವಾಟ್ ಇಸ್ ದ ರೈಮಿಂಗ್ ವರ್ಡ್ ಫಾರ್ ಬ್ರೈಟ್? ನೈಟ್, ಲೈಟ್ಸ್, ಗ್ರೇಟ್. ಅಕಸ್ಮಾತ್ ಲೈಟ್ ಅಂತ ಕೊಟ್ಟಿದ್ರೆ ಎರಡ್ ವರ್ಡ್ನು ನಾವು ಚೂಸ್ ಮಾಡ್ತಿದ್ವಿ. ಇಲ್ಲಿ ಅನ್ನೋ ಸೌಂಡ್ ಅಲ್ಲಿ ಮುಗ್ದಿದೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ನೈಟ್ ಅನ್ನ ಚೂಸ್ ಮಾಡ್ತೀವಿ. ವೆರಿ ಗುಡ್. ವಿಲ್ ಫಿನಿಶ್ ಅಪ್ ವಿತ್ ರೈಮಿಂಗ್ ವರ್ಡ್, ದೆನ್ ವಿಲ್ ಸಿ. Which word rhymes with fly? Which word rhymes with fly? Play, stay, sky. ಪ್ಲೇ ಮತ್ತೆ ಸ್ಟೇ ಒಂದೇ ತರದ ರೈಮಿಂಗ್ ವರ್ಡ್ಸ್ ಆಗಿದೆ. ಆದ್ರೆ ಸ್ಕೈಯು ಫ್ಲೈನು ಒಂದೇ ತರ ರೈಮಿಂಗ್ ಆಗೋ ವರ್ಡ್ಸ್ ಆಗಿದೆ. ರೈಟ್? ಸೊ ಫ್ಲೈ ಅಂಡ್ ಸ್ಕೈ ಆರ್ ರೈಮಿಂಗ್ ವರ್ಡ್ಸ್. ಒಂದೇ ತರದ ಶಬ್ದ ಕೊಡುವನ್ನ ಪದಗಳು. ಅದು ಆ ಪೋಯಮ್ ಅಲ್ಲಿರೋ ಫಸ್ಟ್ ಲೈನ್ ಅಲ್ಲಿ ಇರೋ ಕೊನೆ ವರ್ಡು, ದ ನೆಕ್ಸ್ಟ್ ಲೈನ್ ಆರ್ ದಿ ಅದರ್ ನೆಕ್ಸ್ಟ್ ಲೈನ್ ಅಲ್ಲಿರೋ ಕೊನೆ ವರ್ಡು ಒಂದೇ ತರದ ಶಬ್ದ ಕೊಡತ್ತಂದ್ರೆ ಅದನ್ನ ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. Which four-letter word rhymes with sing? Ring, sang, song. Ing. Ing ಅನ್ನೋ ಸೌಂಡ್ ಕೊಡೋ ವರ್ಡ್. ಸಿಂಗ್, ರಿಂಗ್. ಎಸ್. ಸ್ಯಾಂಗ್ ಮತ್ತೆ ಗ್ಯಾಂಗ್ ಅವೆರಡು ರೈಮಿಂಗ್ ಆಗತ್ತೆ ಮಕ್ಳೇ. ಆಯ್ತಾ? ಒಬ್ರು ಕೇಳಿದಾರೆ ಸ್ಯಾಂಗ್ ಏನಾದ್ರು ರೈಮಿಂಗ್ ವರ್ಡ್ ಹೇಳಕ್ ಆಗತ್ತಾ ಅಂತ. ಸ್ಯಾಂಗ್ಗೆ ಗ್ಯಾಂಗ್ ಅಂತ ಹೇಳ್ಬೋದು. ರ್ಯಾಂಗ್, ಬೆಲ್ ರ್ಯಾಂಗ್ ಅಂತೀವಲ್ಲ. ಓಕೆ. ಸಾಂಗ್, ರಾಂಗ್. ಓಕೆ, ಸಾಂಗ್ ಕೇಳಿದ್ದಾರೆ. ಸಾಂಗ್, ರಾಂಗ್, ಆಂಗ್ ಅನ್ನೋ ಸೌಂಡ್ ಬರೋದು. ಹೇಗ ಸೌಂಡ್ ಕೊಡ್ತಿದೆ ಅಂತ ಅದನ್ನ ನೀವು ಗಮನ ಕೊಟ್ಟು ನೋಡಿ. ಆಯ್ತಾ? ಸೊ ಇಲ್ಲಿ 2-3 ಪ್ರಶ್ನೆಗಳಿವೆ. ಅದು ಈ ಸೈಟ್ ವರ್ಡ್ಸ್ ಸಂಬಂಧಪಟ್ಟಿರೋ ಪದಗಳಾಗಿದೆ. ದ ಆನ್ಸರ್ ಇಸ್ ಡ್ಯಾಶ್ 2 ಚಾಯ್ಸಸ್. ದ ಆನ್ಸರ್ ಇಸ್ ಡ್ಯಾಶ್ 2 ಚಾಯ್ಸಸ್. ಆನ್ಸರ್ ಇಸ್ ಬಿಟ್ವೀನ್. ಈ 2 ಆಪ್ಷನ್ ಒಳಗೇನೆ ಇಲ್ಲಿ ಆನ್ಸರ್ ನಾವು ಚೂಸ್ ಮಾಡಬೇಕು. ಬಿಟ್ವೀನ್, ಬಿಟ್ವೀನ್. ಚೂಸ್ 5-letter ವರ್ಡ್ ಫಾರ್ ಯಾವಾಗಲೂ. ಈ ವರ್ಡ್ ನಾನು ಆವಾಗ್ಲೇ ಕೇಳಿದೆ, ಹೋದ್ ಸ್ಲೈಡ್ ಅಲ್ಲೂ ತೋರಿಸಿರ್ತೀನಿ. ನೋಡಿದ್ರಾ? ಇಫ್ ಅಟ್ ಆಲ್ ಯು ಹ್ಯಾಡ್ ಕಾನ್ಸಂಟ್ರೇಟೆಡ್ ವೆಲ್, ಗಮನ ಕೊಟ್ಟು ನೋಡಿದ್ರೆ ನೀವು ಸರಿ ಹೇಳಿರ್ತೀರಾ. ಆಲ್ವೇಸ್, ಎಕ್ಸಾಕ್ಟ್ಲಿ. ತುಂಬಾ ಅಟೆಂಟಿವ್ ಮಕ್ಕಳೇ ನೀವು. ವೆರಿ ಗುಡ್. ಸೊ ನಿಮ್ಗೊಂದು ಚಾಲೆಂಜ್ ನಾನು ಇಡ್ತೀನಿ ಈಗ. ಆಯ್ತಾ? ಸೊ ಇಲ್ಲಿ ಫಸ್ಟ್ ನಾವು ಇದನ್ನ ರೀಕ್ಯಾಪ್ ಮಾಡ್ಬೋಣ. ಅಂದ್ರೆ ಸೈಟ್ ವರ್ಡ್ಸ್ ಅಂದ್ರೆ ನೋಡಿ ಓದಳು ಪದಗಳು, ನೋಡಿ ಓದುವ ಪದಗಳು. ನೋಡಿ ಓದುವ ಪದಗಳು. ಕಾಮನ್ ಇಂಗ್ಲಿಷ್ ವರ್ಡ್ಸ್ ರೆಕಗ್ನೈಸ್ ಇನ್ಸ್ಟೆಂಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಔಟ್. ಅಷ್ಟೇನ್ ಕಷ್ಟಪಡದೆ ನಾವು ಸುಲಭವಾಗಿ ಓದ್ಬಿಡ್ತೀವಿ ಅಂದ್ರೆ ಅದನ್ನ ನಾವು ಸೈಟ್ ವರ್ಡ್ಸ್ ಅಂತೀವಿ. ರೈಮಿಂಗ್ ವರ್ಡ್ಸ್ ಅಂದ್ರೆ ಉಚ್ಚಾರಣೆ ಒಂದೇ ಇರುವ ಪದಗಳು, ಅದನ್ನ ನಾವು ರೈಮಿಂಗ್ ವರ್ಡ್ಸ್ ಅಂತೀವಿ. ವರ್ಡ್ಸ್ ಎಂಡಿಂಗ್ ವಿತ್ ದಿ ಐಡೆಂಟಿಕಲ್ ಸೌಂಡ್ಸ್, ಬ್ರೈಟ್, ನೈಟ್, ಫ್ಲೈ, ಸ್ಕೈ, ದೇ ಮೇಕ್ ಇಂಗ್ಲಿಷ್ ರಿದಮಿಕ್. ಒಂದೇ ತರ ಶಬ್ದವನ್ನ ಕೊಡೋ ಪದಗಳಾಗಿದೆ. ಸೊ ನಿಮ್ಗೊಂದು ಟಾಸ್ಕ್ ಕೊಡ್ಲಾ ನಾನೀಗ. ಸೊ ರೈಟ್ 1 ಸೆಂಟೆನ್ಸ್ ಯೂಸಿಂಗ್ ದ ಸೈಟ್ ವರ್ಡ್ ಆಲ್ವೇಸ್. ಆಲ್ವೇಸ್ ಅನ್ನೋ ಪದನ ಬಳಸಿ, ಆ ವರ್ಡ್ ಅನ್ನ ಉಪಯೋಗಿಸಿ ನನ್ಗೊಂದು ಸೆಂಟೆನ್ಸ್ ಹೇಳಿ ನೋಡೋಣ.
Also, you find a word that rhymes with play. ಆಲ್ವೇಸ್ ನ ಉಪಯೋಗಿಸಿ ಒಂದು ಸೆಂಟೆನ್ಸ್ ಹೇಳಕ್ಕಾಗತ್ತಾ? Okay, let me check. I got this answer in chat box saying that he always comes to school by bus. Let me check. ಶಬಾಷ್, ಎಕ್ಸಲೆಂಟ್ ಎಫರ್ಟ್, ಸೂಪರ್. ಅದೇ ತರ ಪ್ಲೇಗೆ ಏನಾದ್ರೂ ಒಂದು ರೈಮಿಂಗ್ ವರ್ಡ್ ಹೇಳಿ ನೋಡೋಣ. ಪ್ಲೇ. ಕ್ಲೇನಾ? ಓಕೆ, ಪ್ಲೇ, ಕ್ಲೇ. ಆಲ್ ರೈಟ್. ಆ ರೈಮಿಂಗ್ ವರ್ಡ್ ಸ್ವಲ್ಪ ಸೂಪರ್. ಅಗೇನ್ ಅ ಶಾರ್ ಫಾರ್ ಯು. ವೆರಿ ಗುಡ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಸೈಟ್ ವರ್ಡ್ಸ್ ಅಂದ್ರೆ ಏನು, ಅದನ್ನ ಹೇಗ್ ನಾವು ಕಂಡುಹಿಡಿಬೇಕು, ಹೇಗಿರತ್ತೆ ಅಂತ ತಿಳ್ಕೊಂಡ್ವಿ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಗೇಮ್ ಆಡೋಣ ನಾವು. ಓಕೆ, ಏನ್ ಮ್ಯಾಮ್ ಅದು ಗೇಮ್? ಇಲ್ಲಿ ನೋಡಿದ್ರೆ ನಿಮ್ಗೇನ್ ಕಾಣಿಸ್ತಿದೆ ಮಕ್ಳೇ? ಬ್ಲಾಕ್ ಬೋರ್ಡ್ ಅನ್ನೋ ವರ್ಡ್ ಕಾಣಿಸ್ತೆ. ಈ ಬ್ಲಾಕ್ ಬೋರ್ಡ್ ಅನ್ನೋ ವರ್ಡ್ ಅಲ್ಲಿ ನಿಮ್ಗೆ ಬೇರೆ ಏನಾದ್ರೂ ವರ್ಡ್ ಫಾರ್ಮುಲೇಟ್ ಮಾಡಕ್ಕಾಗತ್ತಾ? ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಗಿವ್ ಟೂ ಇಂಡಿವಿಜುವಲ್ ವರ್ಡ್ಸ್ ಲೈಕ್ ಬ್ಲಾಕ್ ಮತ್ತೆ ಬೋರ್ಡ್. ಇಂಡಿವಿಜುವಲ್ ಆಗಿ ಅದು ಸೆಪರೇಟ್ ವರ್ಡ್ಸ್ ಅಲ್ವಾ? ಸೊ ಇದೊಂದು ವರ್ಡ್, black is one word that we have identified. Board is another word. Board. Okay. ಇದೇ ತರ ಈ ಕೊಟ್ಟಿರೋ ಅಕ್ಷರಗಳನ್ನ ಬಳಸಿ ಬೇರೆ ಏನಾದ್ರೂ ವರ್ಡ್ ಫಾರ್ಮುಲೇಟ್ ಮಾಡಕ್ಕಾಗತ್ತಾ ನಿಮ್ಗೆ? ಎಸ್, ಯು ಗೆಟ್ 50 ಪಾಯಿಂಟ್ಸ್. ನೋಡಿ, ಫೌಂಡ್ ವರ್ಡ್ಸ್, ಬ್ಲಾಕ್, ಬೋರ್ಡ್, ಎರಡು ಸೆಪರೇಟ್ ಆಗಿರೋ ವರ್ಡ್ಸ್ ನ ಐಡೆಂಟಿಫೈ ಮಾಡಿದ್ರ. ಬೇರೆ ಏನಾದ್ರೂ ವರ್ಡ್ ಹೇಳಕ್ಕಾಗತ್ತಾ? Come on. ರೋಡ್. ವಾವ್, ಸೂಪರ್. ನೋಡಿ, ಒಂದ್ ವರ್ಡ್ ಒಳಗೆ ಎಷ್ಟೆಷ್ಟು ವರ್ಡ್ಸ್ ನಾವು ಐಡೆಂಟಿಫೈ ಮಾಡ್ಬೋದಲ್ವಾ? ಲ್ಯಾಕ್, LACK, LAKH ಅಲ್ಲ, ಇಲ್ಲಿ ಒಬ್ರು ಹೇಳಿದ್ದಾರೆ LACK ಅಂತ, ಅಂದ್ರೆ ಇಲ್ಲೇ ಇರೋದು ಲ್ಯಾಕ್. ಹಿ ಲ್ಯಾಕ್ಸ್ ಕಾನ್ಸಂಟ್ರೇಷನ್, ಅಷ್ಟೇನ್ ಗಮನ ಕೊಟ್ಟು ಅವ್ನು ಕೇಳೋದಿಲ್ಲ. ಹಿ ಲ್ಯಾಕ್ಸ್ ಮನಿ, ಅಷ್ಟೇನಿಲ್ಲ, ಕಮ್ಮಿ ಇದೆ ಅಂತ ಹೇಳುವಾಗ ಲ್ಯಾಕ್, ಅದು LACK. ಸೊ ಈ ವರ್ಡ್ಸ್ ಎಲ್ಲ ನಾವು ಐಡೆಂಟಿಫೈ ಮಾಡುವಾಗ ಏನಾಗುತ್ತೆ ಗೊತ್ತಾ? ಅಲ್ಲಿರೋ ಎರಡು ವರ್ಡ್ಸ್ ಬ್ಲಾಕ್ ಮತ್ತೆ ಬೋರ್ಡ್, ಅದನ್ನ ಮಾತ್ರ ನಾವು ನೋಡೋದಿಲ್ಲ. ಅದ್ರಲ್ಲಿ ಬೇರೆ ಏನಾದ್ರೂ ವರ್ಡ್ಸ್ ನಮ್ ವೊಕ್ಯಾಬ್ಲರಿ ನಾವು ರಿಫೈನ್ ಮಾಡ್ಬೋದಲ್ವಾ? ಕ್ಯಾನ್ ಚೆಕ್ ಇಟ್. ನಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಬೇರೆ ಏನಾದ್ರೂ ವರ್ಡ್ ಐಡೆಂಟಿಫೈ ಮಾಡಕ್ಕಾಗತ್ತಾ ಮಕ್ಳೇ? ಓಕೆ, ನಿಮ್ ಪರವಾಗಿ ನಾನೊಂದು ಹೇಳ್ತೀನಿ. ಬ್ರಾಡ್. ಬ್ರಾಡ್, ದ ರೋಡ್ ಇಸ್ ಬ್ರಾಡ್. ಬ್ರಾಡ್, ವೆರಿ ಗುಡ್, ಸೂಪರ್. ನೀವು ತಿಳ್ಕೊಂಡ್ರಾ? ಆಲ್ ರೈಟ್. ಆರ್ಕ್, ARC, ಆರ್ಕ್, ABC ಅಂದ್ಬಿಟ್ಟೆ, ಸಾರಿ. An extra new word that you have discovered. Super. ಓಕೆ ಮಕ್ಕಳೇ, ಇವತ್ತಿನ ಸೆಷನ್ ಅಲ್ಲಿ ನಾವು ಸೈಟ್ ವರ್ಡ್ಸ್ ಅಂದ್ರೆ ಏನು, ಅದ್ರ ಉದಾಹರಣೆ ಹೇಳೋ ಹಾಗೆ ಒಂದು ಕಥೆ ನೋಡಿದ್ವಿ. ಅದ್ರಲ್ಲಿ ನೀವು ಸೈಟ್ ವರ್ಡ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಅಂದ್ರೆ ಏನು ಸೈಟ್ ವರ್ಡ್ಸ್ ಅಂದ್ರೆ ಏನು, ಕನ್ನಡ ವರ್ಡ್ ಅನ್ನ ಕೊಟ್ಬಿಟ್ಟು ಅದನ್ನ ಇಂಗ್ಲಿಷ್ ಮೀನಿಂಗ್ ಕೊಡೋ ವರ್ಡ್ ನಾವು ಐಡೆಂಟಿಫೈ ಮಾಡಿದ್ವಿ. ಅದಾದ್ಮೇಲೆ ರೈಮಿಂಗ್ ವರ್ಡ್ಸ್ ಅಂದ್ರೆ ಏನಂತಾನು ತಿಳ್ಕೊಂಡ್ವಿ. ಅದನ್ನ ಹೇಗೆ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಿದೆ, ಆಯ್ತಾ? ಸೊ ಮುಂದಿನ ವಾರ ಬೇರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅದನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಹ್ಯಾವ್ ಅ ಗ್ರೇಟ್ ಡೇ. ಮ್ಯಾಮ್.